ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಜರುಗಿದ ಮುಕ್ತಿಮಠ ಜಾತ್ರೆ. ಭೂತ್ರಾಮಟ್ಟಿ ಮುಕ್ತಿಮಠದ ಜಾತ್ರೆಯು ಪ್ರತಿ ವರ್ಷದಂತೆ 14 ಜನವರಿಯಿಂದ ಪ್ರಾರಂಭವಾಗಿ 19 ಜನವರಿವರೆಗೆ ಜರುಗುವ ಸಂಪ್ರದಾಯಂತೆ ಪ್ರತಿನಿತ್ಯವೂ ಶ್ರೀ ಮಠದಲ್ಲಿ ಸಾಯಂಕಾಲ 7 ಗಂಟೆಗೆ ಧರ್ಮಚಿಂತನ ಗೋಷ್ಠಿ ಮಾರ್ಮಿಕವಾಗಿ ಜರುಗಿದವು. ದಿನಾಂಕ 17ರಂದು ಆಯೋಜಿಸಲಾಗಿದ್ದ ಧರ್ಮಸಭೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ದೊಡವಾಡ್ ಹಾಗೂ ಆನಂದ ಮಹಾರಾಜ ಗೋಸಾವಿ ಹರಿಮಂದಿರ ಹತ್ತರಿಗೆ, ಅದರಂತೆ ಷಡಕ್ಷರಿ ಮಹಾಸ್ವಾಮಿಗಳು, ಅಭಿನಂದನ ಸ್ವಾಮಿಗಳು, ಬಸವಾನಂದ ಮಹಾಸ್ವಾಮಿಗಳು, ಶಾಂತಿವೀರ ಮಹಾಸ್ವಾಮಿಗಳು ಉಪಸ್ಥಿತರಿದ್ದು ಮಾತನಾಡುತ್ತಾ, ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದು ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ. ಇಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಬಂಧುಗಳಿಗೆ ಗೌರವ ಕೊಡದೆ ಮನುಷ್ಯನು ಪಶುವಿನಂತೆ ವರ್ತಿಸುತ್ತಿದ್ದಾನೆ. ಪಶುಗಳಂತೆ ವರ್ತಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ. ಶರಣರ ಚಿಂತನ ಮಂಥನವನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಜನರಲ್ಲಿ ಇರುವ ದುಷ್ಟಬುದ್ಧಿಯನ್ನು ಹೋಗಲಾಡಿಸಲು ಇಂಥ ಧರ್ಮಚಿಂತನ ಗೋಷ್ಠಿ ಶರಣರ ಆಚಾರ ವಿಚಾರಗಳು ತಿಳಿದುಕೊಳ್ಳುವುದಕ್ಕಾಗಿಯೇ ನಾಡಿನ ಉದ್ದಕ್ಕೂ ಪ್ರತಿಯೊಂದು ಮಠಗಳಲ್ಲಿ ಧರ್ಮಚಿಂತನ ಗೋಷ್ಠಿ, ಪ್ರವಚನ ಇತ್ಯಾದಿಗಳನ್ನು ಮಾಡಲಾಗುತ್ತಿದೆ. ನಮ್ಮ ಕನ್ನಡ ನಾಡು ಧರ್ಮಗಳ ಬೀಡು. ನಾಡಿನ ಉದ್ದಕ್ಕೂ ಧರ್ಮ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳನ್ನು ಹೊಂದಿರುವ ಈ ನಾಡು ನಿಜಕ್ಕೂ ಸನಾತನ ಧರ್ಮಗಳಿಂದ ಕೂಡಿದ ನಾಡು. ತುಂಬಿ ಹರಿಯುವ ನದಿಗಳು, ಜೋಗ ಜಲಪಾತಗಳು, ಚಂದನ ಬೆಳೆಯುವ ನಾಡು. ಇಂತಹ ನಾಡಿನಲ್ಲಿ ಬೆಳಗಾವಿ ಜಿಲ್ಲೆ ಗುಡ್ಡಗಾಡು ಪ್ರದೇಶದಲ್ಲಿ ಭೂತ್ರಾಮಟ್ಟಿ ಗ್ರಾಮ ಇತ್ತೀಚಿನ ದಿನಮಾನಗಳು ಕಾಡೆಲ್ಲ ಹೋಗಿ ನಾಡೆಲ್ಲ ಆಗಿ ಮಠ ಮಂದಿರಗಳು ಸ್ಥಾಪನೆಯಾಗಿ ಸಕಲ ಜೀವರಾಶಿಗಳನ್ನು ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಿರುವ ಬೆಳಗಾವಿ ತಾಲೂಕಿನ ಪುಣ್ಯಕ್ಷೇತ್ರ ಮುಕ್ತಿಮಠ ಶ್ರೀ ಮಠವು ಸ್ಥಾಪನೆಯಾಗಿ ಸುಮಾರು 25 ವರ್ಷಗಳಾಗಿ ಕೋಟಿ ಕೋಟಿ ಜನರಿಗೆ ಪುಣ್ಯಕ್ಷೇತ್ರವಾಗಿ ಕಂಗೊಳಿಸುತ್ತಿರುವ ಶ್ರೀ ಮಠವು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಶ್ರೀ ಮಠಕ್ಕೆ ಬಂದು ಎಲ್ಲರೂ ಭಕ್ತಿ ಭಾವದಿಂದ ಮುಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಿರುವ ಶ್ರೀ ಶ್ರೀ ಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಠೋರ ತಪಸ್ಸುಗೈದು ತಪೋರತ್ನವೆನಿದ ನಾಮಾಂಕಿತರಾಗಿದ್ದಾರೆ. ಪ್ರತಿ ವರ್ಷವೂ ಸಂಕ್ರಮಣ ಹಬ್ಬದಂದು ಭವ್ಯ ಜಾತ್ರೆ ಪ್ರಾರಂಭವಾಗಿ ಸುಮಾರು 1 ವಾರದವರೆಗೆ ಜರುಗುವ ಜಾತ್ರೆ ಈ ಪುಣ್ಯಕ್ಷೇತ್ರದಲ್ಲಿ ಶಿವ ಕೈಲಾಸ, ಮುಕ್ತಾಂಬಿಕಾ ಸೇರಿದಂತೆ ಅಪಾರ ಮಂದಿರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಮನುಷ್ಯನು ತನ್ನ ಜೀವನದಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ತನ್ನ ತನು ಮನ ಧನ ಶಾಂತಗೊಳಿಸಬೇಕೆಂದು ಕೋರಲಾಗಿದೆ. ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯಮಾನ್ಯರಿಗೆ ಮತ್ತು ಪತ್ರಕರ್ತರಾದ ಗೋಪಾಲ್ ಚಿಪಣಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲರಿಗೆ ಮಹಾಪ್ರಸಾದದ ಆಯೋಜನೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್, ಮುಕ್ತಿಮಠ.